Hi, I'm Kaviraj from scoringtarget.com. In today's session, we are going to learn wonderful words for 9th standard students, questions and answers presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಮಕ್ಕಳಿಗಾಗಿ ಪೋಯಮ್ 4 ವಂಡರ್ಫುಲ್ ವರ್ಡ್ಸ್, ಈ ಒಂದು ಪೋಯಮ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಈ ಪೋಯಮ್ಗೆ ಸಂಬಂಧಪಟ್ಟಂತೆ ಸಾರಾಂಶದ ವಿಡಿಯೋಗಳು ಮಾಡಿದ್ದೀನಿ. ಜೊತೆಗೆ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳ ಒಂದು ಕ್ವೆಶನ್ ಆನ್ಸರ್ ಮತ್ತು ಒಂದು ಸಾರಾಂಶವನ್ನು ನೋಡಬೇಕಂದ್ರೆ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನೋಡೋಣ ಕ್ವೆಶನ್ಸ್ ಆನ್ಸರ್ಸ್. ಮೇನ್ ಕ್ವೆಶನ್ 1, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಆ್ಯಂಡ್ ಡಿಸ್ಕಸ್ ದ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಕ್ವೆಶನ್ 1, ವಾಟ್ ಡಸ್ ದ ಪೊಯೆಟ್ ಆಸ್ಕ್ ಅಸ್ ನಾಟ್ ಟು ಲೆಟ್ ಡೈ? ಯಾವುದನ್ನು ಸಾಯಲು ಅಥವಾ ಬಾಡಲು ಬಿಡಬಾರ್ದು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಆನ್ಸರ್, ದ ಪೊಯೆಟ್ ಟೆಲ್ ಅಸ್ ದ್ಯಾಟ್ ಲೆಟ್ ಅವರ್ ಥಾಟ್ಸ್ ನಾಟ್ ಡೈ. ಥಾಟ್ಸ್, ನಮ್ಮ ಯೋಚನೆಗಳು, ನಮ್ಮ ವಿಚಾರಗಳನ್ನು ಸಾಯಲು ಅಥವಾ ಬಾಡಲು ಬಿಡಬಾರ್ದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಕ್ವೆಶನ್ 2, ಇಂಗ್ಲೀಷ್ ಈಸ್ ಅ ಗೇಮ್ ಟು ಪ್ಲೇ. ಹೌ ಡಸ್ ದ ಪೊಯೆಟ್ ಜಸ್ಟಿಫೈ ಇಟ್? ಇಂಗ್ಲೀಷ್ ಅನ್ನೋದು ಒಂದು ಆಟ, ಅದನ್ನು ಕವಿ ಯಾವ ಥರ ಸ್ಪಷ್ಟೀಕರಣ ನೀಡಿದ್ದಾರೆ ಅಂತ. ಅಂದರೆ ಇಂಗ್ಲೀಷ್ ಅನ್ನೋದು ಒಂದು ಗೇಮ್ ಅನ್ನೋದನ್ನು ನಾವಿಲ್ಲಿ ಸಮರ್ಥಿಸಿ ಬರೀಬೇಕು. ಆನ್ಸರ್, ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ವಿತ್ ದಿ ಹೆಲ್ಪ್ ಆಫ್ ವರ್ಡ್ಸ್. ನಮ್ಮ ಯೋಚನೆಗಳನ್ನು ಪದಗಳ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಮ್ಯಾಚಿಂಗ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಅವರ್ ಥಾಟ್ ಈಸ್ ಲೈಕ್ ಅ ಗೇಮ್. ಸೊ ಮಾತುಗಳನ್ನು ವ್ಯಕ್ತಪಡಿಸೋ ಸಲುವಾಗಿ ನಾವು ಪದಗಳನ್ನು ಹೊಂದಿಸ್ತೀವಿ, ಮ್ಯಾಚ್ ಮಾಡ್ತೀವಿ. ಇದು ಒಂದು ರೀತಿ ಗೇಮ್ ಇದ್ದ ಹಾಗೆ. ಸೊ ಪೊಯೆಟ್ ಸೆಡ್ ದ್ಯಾಟ್ ಇಂಗ್ಲೀಷ್ ಈಸ್ ಅ ಗೇಮ್ ಟು ಪ್ಲೇ. ಅದಕ್ಕಾಗಿ ಕವಿ ಹೇಳ್ತಾರೆ ಇಂಗ್ಲೀಷ್ ಅನ್ನೋದು ಒಂದು ಆಡುವ ಆಟ ಅಂತ. ಕ್ವೆಶನ್ 3, ದ ಪೊಯೆಟ್ ಸ್ಪೀಕ್ಸ್ ಅಬೌಟ್ ಮ್ಯಾಚಿಂಗ್ ವರ್ಡ್ಸ್. ವಾಟ್ ಶುಡ್ ವಿ ಮ್ಯಾಚ್ ದ ವರ್ಡ್ಸ್ ವಿತ್? ಕವಿ ಇಲ್ಲಿ ಪದಗಳನ್ನು ಮ್ಯಾಚ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪದಗಳನ್ನು ಯಾವುದ್ರ ಜೊತೆಗೆ ಮ್ಯಾಚ್ ಮಾಡಬೇಕು ಅಂತ ಪ್ರಶ್ನೆ. ಆನ್ಸರ್, ವಿ ಶುಡ್ ಮ್ಯಾಚ್ ದ ವರ್ಡ್ಸ್ ವಿತ್ ಅವರ್ ಬ್ರೈಟೆಸ್ಟ್ ಥಾಟ್ಸ್. ಸೊ ಈ ಪದಗಳನ್ನು ನಮ್ಮ ಯೋಚನೆಗಳೊಂದಿಗೆ ಮ್ಯಾಚ್ ಮಾಡಬೇಕು, ಹೊಂದಿಸಬೇಕು. ಕ್ವೆಶನ್ 4, ವಾಟ್ ಹ್ಯಾಸ್ ನೆವರ್ ಬೀನ್ ಸೆಡ್ ಎಟ್ ಅಕಾರ್ಡಿಂಗ್ ಟು ದಿ ಪೊಯೆಟ್? ಇನ್ನೂ ಹೇಳದೇ ಇರತಕ್ಕಂಥದ್ದು ಯಾವುದು ಅಂತ. ಅಂದರೆ ಕವಿಯ ಪ್ರಕಾರ ಇನ್ನೂ ಹೇಳದೇ ಇರತಕ್ಕಂಥ ವಿಚಾರಗಳು ಯಾವುವು ಅಂತ ಇಲ್ಲಿ ಪ್ರಶ್ನೆ ಇದೆ. ಆನ್ಸರ್, ಅಕಾರ್ಡಿಂಗ್ ಟು ದಿ ಪೊಯೆಟ್ ಲವ್ಲಿಯೆಸ್ಟ್ ಥಿಂಗ್ಸ್ ಹ್ಯಾಸ್ ನೆವರ್ ಬೀನ್ ಸೈಡ್ ಎಟ್. ಕವಿಯ ಪ್ರಕಾರ ಇನ್ನೂ ಪ್ರೀತಿದಾಯಕ ಹೊಸ ಹೊಸ ವಿಚಾರಗಳು ಇನ್ನೂ ಹೇಳದೆ ಉಳಿದಿವೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್ 5, ರೀಡ್ ಲೈನ್ಸ್ 11 and 12 ಇನ್ ದ ಪೊಯಮ್. ವರ್ಡ್ಸ್ ಆರ್ ದ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್ಸ್. ದೇ ಗಿವ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದೀಸ್ ಲೈನ್ಸ್? ಸೊ ಈ ಕವನದ 2 ಸಾಲುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕವನದ 11 ಮತ್ತು 12ನೇ ಸಾಲುಗಳು. ಆ ಸಾಲುಗಳು ಯಾವುವಂದರೆ ವರ್ಡ್ಸ್ ಆರ್ ದ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್ಸ್ ಅನ್ನೋದು ಒಂದು. ಇನ್ನೊಂದು ಯಾವುದಂದರೆ ದೇ ಗಿವ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಈ 2 ಸಾಲುಗಳಿಂದ ನಾವು ಏನನ್ನು ಅರ್ಥೈಸಿಕೊಳ್ತೀವಿ ಅಂತ ಒಂದು ಪ್ರಶ್ನೆ ಇದೆ. ಓಕೆ, ಇಲ್ಲಿ ನಾನು ವರ್ಡ್ ಮೀನಿಂಗ್ ಹೇಳ್ತೀನಿ. ಸ್ವಿಂಗ್ ಅಂದ್ರೇನು? ಚಲಿಸುವಂತೆ ಮಾಡೋದು. ಮೂವ್ ಫೋರ್ತ್ ಆ್ಯಂಡ್ ಬ್ಯಾಕ್ವರ್ಡ್ ಅಂತ. ಆನ್ಸರ್, ವರ್ಡ್ಸ್ ಗಿವ್ ದ ಲೈಫ್ ಟು ಅವರ್ ಥಾಟ್ಸ್. ನಮ್ಮ ಯೋಚನೆಗಳಿಗೆ ಪದಗಳು ಜೀವವನ್ನು ತುಂಬುತ್ತೆ. ದೇ ಗಿವ್ ಪ್ರಾಪರ್ ಶೇಪ್ ಆ್ಯಂಡ್ ಮೂಮೆಂಟ್ ಟು ಅವರ್ ಥಾಟ್ಸ್. ನಮ್ಮ ಯೋಚನೆಗಳಿಗೆ ಅದು ಒಂದು ರೂಪ ಮತ್ತು ಚಲನೆಯನ್ನು ಕೊಡುತ್ತೆ. ವಿಚ್ ಟಸ್ ದ ಹಾರ್ಟ್ ಆಫ್ ದಿ ಪೀಪಲ್. ಸೊ ಈ ಮಾತುಗಳಲ್ಲಿರ್ತಕ್ಕಂಥ ಚಲನೆ ಮತ್ತು ರೂಪ ಜನರ ಹೃದಯವನ್ನು ಗೆಲ್ಲುತ್ತೆ ಅಂತ ಇಷ್ಟು ಬರೆದರೆ ಸಾಕು. ಕ್ವೆಶನ್ 6, ವಾಟ್ ಡಸ್ ಎವ್ರಿ ಒನ್ ಟ್ರೈ ಟು ಹಿಯರ್ ಆ್ಯಂಡ್ ಸಿ ಅಫ್ರೆಶ್? ಅಫ್ರೆಶ್ ಅಂದರೆ ತಾಜಾ, ಹೊಸತನ ಅಂತ ಅರ್ಥ ಕೊಡುತ್ತೆ. ಇಲ್ಲಿ ಪ್ರತಿಯೊಬ್ಬರು ಹೊಸದನ್ನು ಕೇಳಬೇಕು, ನೋಡಬೇಕಂತ ಯಾಕೆ ಇಷ್ಟಪಡ್ತಾರೆ ಅಂತ ಪ್ರಶ್ನೆ ಇದೆ. ಆನ್ಸರ್, ಯಾವುದನ್ನು? ಸೊ ಎವ್ರಿ ಒನ್ ಟ್ರೈ ಟು ಹಿಯರ್ ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಸೊ ಪ್ರತಿಯೊಬ್ಬರು ಯಾವುದನ್ನು ಕೇಳಬೇಕಂತ ಇಷ್ಟಪಡ್ತಾರೆ ಅಂದರೆ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್. ಪ್ರತಿಯೊಬ್ಬರು ಹೊಸದು ಮತ್ತು ತಾಜಾತನದಿಂದ ಕೂಡಿದಂಥ ವಿಚಾರಗಳನ್ನು ಕೇಳೋಕ್ಕೆ ಇಷ್ಟಪಡ್ತಾರೆ. ಕ್ವೆಶನ್ 7, ದ ಪೊಯೆಟ್ ಮೆನ್ಷನ್ಸ್ ಪ್ರಿಸನ್ ಇನ್ ಲೈನ್ 16. ವಾಟ್ ಅಕಾರ್ಡಿಂಗ್ ಟು ಹರ್ ಈಸ್ ಇಂಪ್ರಿಸನ್ಡ್? ಇಂಪ್ರಿಸನ್ಡ್ ಅಂದ್ರೇನು?
ಬಂಧನ, ಬಂಧಿಸು ಅಂತ. ಇಲ್ಲಿ ಪ್ರೀಸನ್ ಅಂದರೆ ಬಂಧಿಸು ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಥರ ಏನಂದರೆ ಪ್ರೀಸನ್ ಅಂದರೆ ಜೈಲು ಕೂಡ ಆಗುತ್ತೆ. ಬಟ್ ಇಲ್ಲಿ ಕವನದಲ್ಲಿ ನಮಗೆ ಬಂಧನ. ಸೊ ಈ ಕವನದಲ್ಲಿ ಒಂದು 16ನೇ ಸಾಲಲ್ಲಿ ಪ್ರೀಸನ್ ಅಂತಕ್ಕಂಥ ವರ್ಡನ್ನು ಕವಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಪ್ರೀಸನ್ ಅಂದರೆ ಯಾವುದು? ವಾಟ್ ಅಕಾರ್ಡಿಂಗ್ ಟು ಹರ್ ಈಸ್ ಇಂಪ್ರಿಸನ್ಡ್. ಕವಿತ್ರಿಯ ಪ್ರಕಾರ ಯಾವುದನ್ನು ಬಂಧನದಲ್ಲಿ ಇಡಲಾಗಿದೆ ಅಂತ. ಆನ್ಸರ್: ಅಕಾರ್ಡಿಂಗ್ ಟು ದಿ ಪೊಯೆಟ್, ಅವರ್ ಥಾಟ್ಸ್ ಆರ್ ಇಂಪ್ರಿಸನ್ಡ್ ಇನ್ ಅವರ್ ಮೈಂಡ್. ಕವಿಯ ಪ್ರಕಾರ ಯೋಚನೆಗಳು ಅಥವಾ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂಧನ ಆಗಿವೆ. ಆನ್ಸರ್ ಈಸ್ ಥಾಟ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 2ದಿಂದ ರೀಡ್ ಆ್ಯಂಡ್ ಅಪ್ರಿಸಿಯೇಟ್. ಸೊ ಮೊದಲನೇ ಪ್ರಶ್ನೆ, ವಿಚ್ ಲೈನ್ಸ್ ಇನ್ ದ ಪೊಯಮ್ ಸ್ಟ್ರೈಕ್ ಯು ದ ಮೋಸ್ಟ್? ಈ ಕವನದ ಯಾವ ಸಾಲು ನಿಮಗೆ ತುಂಬ ಇಷ್ಟ ಆಗುತ್ತೆ? ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇನ್ ಲೈನ್ 1 ದ ಪೊಯೆಟ್ ಸೇಸ್, ನೆವರ್ ಲೆಟ್ ಅ ಥಾಟ್ ಶ್ರೈವಲ್ ಆ್ಯಂಡ್ ಡೈ. ದಿಸ್ ಈಸ್ ಅ ಥಾಟ್ ಪ್ರೊವೋಕಿಂಗ್ ಲೈನ್. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಅದರ್ ಲೈನ್ಸ್ ವಿಚ್ ಆರ್ ಹೈಲಿ ಥಾಟ್ ಪ್ರೊವೋಕಿಂಗ್? ಡಿಸ್ಕಸ್ ಇನ್ ಅ ಸ್ಮಾಲ್ ಗ್ರೂಪ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್. ಸೊ ಇಲ್ಲಿ ಪ್ರಶ್ನೆ ತುಂಬ ದೊಡ್ಡದಾಗಿದೆ ಅಂತ ಅನ್ಕೋಬೇಡಿ. ನೇರವಾಗಿ ಪ್ರಶ್ನೆ ತುಂಬಾ ಚಿಕ್ಕದಾಗಿದೆ. ಇವೆಲ್ಲವನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ಮೊದಲ ಒಂದು ಸಾಲಲ್ಲಿ ಮಾತ್ರ ನಿಮಗೆ ಪ್ರಶ್ನೆ ಇದೆ. ವಿಚ್ ಲೈನ್ಸ್ ಇನ್ ದ ಪೊಯಮ್ ಸ್ಟ್ರೈಕ್ಸ್ ಯು ದ ಮೋಸ್ಟ್? ಈ ಕವನದ ಯಾವ ಸಾಲು ನಿಮಗೆ ಇಷ್ಟ ಆಗಿದೆ ಮತ್ತು ಯಾಕೆ ಅಂತ ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ಈಗ ಆನ್ಸರ್ ನೋಡೋಣ. ಐ ಲೈಕ್ ದ ಫಾಲೋಯಿಂಗ್ ಲೈನ್ಸ್. ಈ ಕವನದಾಗ ಈ ಕೆಳಗಿನ ಲೈನ್ಗಳನ್ನು ನಾನು ತುಂಬ ಇಷ್ಟಪಡ್ತೀನಿ. ಆ ಸಾಲುಗಳು ಯಾವುವಂದರೆ, ವರ್ಡ್ಸ್ ಆರ್ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್ಸ್. ದೇ ಗಿವ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಸೊ ಈ ಎರಡು ಸಾಲುಗಳು ನನಗೆ ಇಷ್ಟ ಆಗುತ್ತೆ. ಮೊದಲನೇ ಪ್ರಶ್ನೆ ಆನ್ಸರ್ ಗೊತ್ತಾಯಿತು. ಈಗ ಅವು ಯಾಕೆ ಇಷ್ಟ ಆಯಿತು ಅಂತ ಹೇಳಬೇಕು. ದೀಸ್ ಲೈನ್ಸ್ ಈಸ್ ಥಾಟ್ ಪ್ರೊವೋಕಿಂಗ್ ಒನ್. ಈ ಸಾಲುಗಳು ಯೋಚನೆಯನ್ನು ಕೇಳಿಸ್ತಕ್ಕಂಥ ಒಂದು ಸಾಲುಗಳಾಗಿವೆ. ದೀಸ್ ಲೈನ್ಸ್ ಸಜೆಸ್ಟ್ ದ್ಯಾಟ್ ವರ್ಡ್ಸ್ ಗಿವ್ ದ ಲೈಫ್ ಟು ಅವರ್ ಥಾಟ್ಸ್ ಆ್ಯಂಡ್ ಮೂವ್. ಈ ಸಾಲುಗಳಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಪದಗಳು ನಮ್ಮ ಒಂದು ಯೋಚನೆಗಳಿಗೆ ಜೀವ ತುಂಬುತ್ತೆ ಮತ್ತು ಚಲನೆಯನ್ನು ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಕ್ವೆಶ್ಚನ್ 2, ವರ್ಡ್ಸ್ ಅಲೋನ್ ಆರ್ ಗುಡ್. ಪದಗಳು ತುಂಬ ಉತ್ತಮವಾದವು. ಸೇಸ್ ಅ ಗ್ರೇಟ್ ಇಂಡಿಯನ್ ಪೊಯೆಟ್. ಸೊ ಭಾರತದ ಕವಿಗಳು ಹೇಳ್ತಾರೆ ಪದಗಳು ತುಂಬಾ ಉತ್ತಮವಾದವು ಅಂತ. ಕ್ಯಾನ್ ಯು ರಿಲೇಟ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ವಿತ್ ದಿ ಥೀಮ್ ಆಫ್ ದಿ ಪೊಯಮ್ ಯು ಹ್ಯಾವ್ ಸ್ಟಡಿಡ್. ಸೊ ಈ ಒಂದು ಸಾಲು ಈ ಕವನದ ಸಾರಾಂಶಕ್ಕೆ ಸೂಕ್ತವಾಗಿದೆನಾ ಅಂತ ನಮಗೆ ಪ್ರಶ್ನೆ ಇದೆ. ಥೀಮ್ ಅಂದ್ರೇನು? ಈ ಕವನದ ತಿರುಳು ಅಂತ ಹೇಳ್ತೀವಿ. ಶೇರ್ ಯುವರ್ ಐಡಿಯಾಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಅಂದರೆ ಟೋಟಲ್ ಆಗಿ ಇಲ್ಲಿ ಏನಂದರೆ, ಪದಗಳು ತುಂಬ ಉತ್ತಮವಾದವು ಅಂತಕ್ಕಂಥದ್ದು ಒಂದು ಮಾತೇನಿದೆ ಈ ಕವನದ ಸಾರಾಂಶಕ್ಕೆ ಸೂಕ್ತನಾ ಅಂತ ಹೇಳಬೇಕು. ಆನ್ಸರ್: ವರ್ಡ್ಸ್ ಅಲೋನ್ ಆರ್ ಗುಡ್. ಪದಗಳು ತುಂಬ ಉತ್ತಮವಾದವು. ವರ್ಡ್ಸ್ ವಿ ಸ್ಪೀಕ್ ಬ್ರಿಂಗ್ ಔಟ್ ಅವರ್ ಥಾಟ್ಸ್. ನಾವು ಮಾತನಾಡ್ತಕ್ಕಂಥ ಯೋಚನೆಗಳು ಪದಗಳ ಮೂಲಕ ಬರುತ್ತೆ. ಇನ್ ದಿಸ್ ಪೊಯಮ್ ವಿ ಕ್ಯಾನ್ ಆಲ್ಸೋ ಸಿ ದ ಸೇಮ್ ಮೀನಿಂಗ್ ಆ್ಯಂಡ್ ದ ಥೀಮ್. ಸೊ ಈ ಥೀಮನ್ನೇ, ಈ ಸಾಲುಗಳು ಹೇಳ್ತಕ್ಕಂಥ ಥೀಮೇ ನಾವು ಈ ಕವನದ ಒಂದು ಅರ್ಥದಲ್ಲಿ ತಿಳ್ಕೊತೀವಿ. ವರ್ಡ್ಸ್ ಕ್ಯಾನ್ ಫ್ರೀ ಅವರ್ ಥಾಟ್ಸ್ ಪ್ರೆಸೆಂಟ್ ಬಿಹೈಂಡ್ ಯುವರ್ ಐಸ್ ಆ್ಯಂಡ್ ಮೈಂಡ್. ಸೊ ಈ ಪದಗಳು ನಮ್ಮ ಕಣ್ಣುಗಳ ಹಿಂದೆ ಮತ್ತು ಮನಸ್ಸಿನಲ್ಲಿ ಅಡಗಿಕೊಳ್ತಂಥ ಯೋಚನೆಗಳನ್ನು ಹೊರಹಾಕುತ್ತವೆ. ವರ್ಡ್ಸ್ ಆರ್ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಅವರ್ ಥಾಟ್ಸ್. ನಮ್ಮ ಯೋಚನೆಗಳಿಗೆ ಆಹಾರ ಮತ್ತು ಬಟ್ಟೆ ಅಂದರೆ ಅದು ಪದಗಳೇ. ದೇ ಆಲ್ಸೋ ಗಿವ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಸೊ ಈ ಪದಗಳು ಆ ಒಂದು ಯೋಚನೆಗಳಿಗೆ ಚಲನೆಯನ್ನು ಮತ್ತು ಜೀವವನ್ನು ತುಂಬುತ್ತೆ. ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಅವರ್ ಥಾಟ್ಸ್. ನಮ್ಮ ಯೋಚನೆಗಳು ಹೊರಗಡೆ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಕೇವಲ ಪದಗಳು ಬೇಕಾಗುತ್ತೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ವರ್ಡ್ಸ್ ಅಲೋನ್ ಆರ್ ಗುಡ್. ಸೊ ಅದಕ್ಕಾಗಿ ನಾವು ಹೇಳ್ಬೋದು ಪದಗಳು ತುಂಬ ಉತ್ತಮವಾದವು ಅಂತ. ಸೊ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ವಿ. ಕ್ವೆಶ್ಚನ್ ನಂಬರ್ 3. ಅವರ್ ಫಿಲಾಸಫಿ ಅಡ್ವೊಕೇಟ್ಸ್ ದ ಒನ್ನೆಸ್ ಅನ್ಆನಿಮಿಟಿ ಆಫ್ ಕಾಯ ವಾಚ ಮನಸ. ಹೌ ಫಾರ್ ಡಸ್ ದಿಸ್ ಪೊಯಮ್ ಸಪೋರ್ಟ್ ದಿಸ್ ಫಿಲಾಸಫಿ? ಸೊ ಈ ಪ್ರಶ್ನೆ ಮೊದಲು ಕನ್ನಡದಲ್ಲಿ ಅರ್ಥ ಮಾಡ್ಕೋಕ್ಕಿಂತ ಮುಂಚೆ ಇಲ್ಲಿ ಬರ್ತಕ್ಕಂಥ ವರ್ಡ್ ಮೀನಿಂಗನ್ನು ನೋಡೋಣ. ಇಲ್ಲಿ ಫಿಲಾಸಫಿ ಅಂದರೆ ತತ್ವಶಾಸ್ತ್ರ. ಅಡ್ವೊಕೇಟ್ ಅಂದ್ರೇನು? ಹೇಳುವುದು ಅಥವಾ ಸೂಚಿಸೋದು. ಒನ್ನೆಸ್ ಅಂದರೆ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ. ಅನ್ಆನಿಮಿಟಿ ಅಂದರೆ ವೈರತ್ವ ಇಲ್ಲದೆ ಇರೋದು. ಕಾಯ ಅಂದರೆ ವರ್ಕ್. ವಾಚ ಅಂದರೆ ಸ್ಪೀಚ್ ಅಂದರೆ ಮಾತುಗಳು. ಮನಸ ಅಂದರೆ ಥಾಟ್ಸ್, ಮನಸ್ಸು. ಹೌ ಫಾರ್ ಡಸ್ ದಿಸ್ ಪೊಯಮ್ ಸಪೋರ್ಟ್ ದಿಸ್ ಫಿಲಾಸಫಿ? ಈ ತತ್ವಶಾಸ್ತ್ರವನ್ನು,
ಈ ಕವನ ಹೇಗೆ ಅರ್ಥೈಸುತ್ತೆ ಅಂದರೆ ಈ ನಮ್ಮ ಒಂದು ತತ್ವಶಾಸ್ತ್ರ ಅರ್ಥೈಸುವ ಹಾಗೆ ತತ್ವಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ನಾವೆಲ್ಲರೂ ಒಂದು ಮತ್ತು ವೈರತ್ವ ಇರಬಾರ್ದು, ನಾವು ಕಾಯ ವಾಚ ಮನಸ್ಸ ಎಲ್ಲದರಲ್ಲೂ ಕೂಡ ಒಂದಾಗಿರಬೇಕು ಅಂತ ಹೇಳ್ತಾರೆ. ಹೌದಾ? ಸೊ ಈ ಒಂದು ಮಾತು, ಈ ಒಂದು ತತ್ವಶಾಸ್ತ್ರ ಈ ಕವನದ ತತ್ವಶಾಸ್ತ್ರಕ್ಕೆ ಹೇಗೆ ಸಪೋರ್ಟ್ ಆಗುತ್ತೆ ಅಂತ ಆನ್ಸರ್ ನೋಡೋಣ. ವರ್ಡ್ಸ್ ಬ್ರಿಂಗ್ ಅವರ್ ಥಾಟ್ಸ್. ಪದಗಳು ನಮ್ಮ ವಿಚಾರಗಳನ್ನು ಹೊರಹಾಕುತ್ತವೆ. ವಿ ಕ್ಯಾನ್ ಮ್ಯಾಚ್ ವರ್ಡ್ಸ್ ವಿತ್ ಅವರ್ ಬ್ರೈಟೆಸ್ಟ್ ಥಾಟ್ಸ್. ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಯೋಚನೆಗಳನ್ನು ಪದಗಳ ಮೂಲಕ ನಾವು ಮ್ಯಾಚ್ ಮಾಡ್ತೀವಿ. ಸೊ ದ್ಯಾಟ್ ಥಾಟ್ಸ್ ಕಮ್ ಔಟ್ ಕ್ಲಿಯರ್ಲಿ ಆ್ಯಂಡ್ ಹ್ಯಾಂಡ್ಸಮ್ಲಿ ಫೆಡ್. ಸೊ ಹೀಗಾಗಿ ಏನಾಗುತ್ತೆ, ಪದಗಳ ಮೂಲಕ ನಮ್ಮ ಯೋಚನೆಗಳು ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಹೊರಹಾಕುತ್ತವೆ. ವರ್ಡ್ಸ್ ಆರ್ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್ಸ್. ಪದಗಳೇ ನಮ್ಮ ಯೋಚನೆಗಳಿಗೆ ಬಟ್ಟೆ ಮತ್ತು ಉಡುಪು ಇದ್ದ ಹಾಗೆ. ವರ್ಡ್ಸ್ ಕ್ಯಾನ್ ಫ್ರೀ ಅವರ್ ಥಾಟ್ಸ್ ಫ್ರಮ್ ದಿ ಪ್ರಿಸನ್ ಆಫ್ ಅವರ್ ಮೈಂಡ್. ನಮ್ಮ ಮನಸ್ಸಲ್ಲಿ ಬಂಧನದಲ್ಲಿರ್ತಕ್ಕಂಥ ಯೋಚನೆಗಳು ಹೊರಹಾಕಲು ನಮಗೆ ಪದಗಳು ಬೇಕಾಗುತ್ತೆ. ಲೈಕ್ ದಿಸ್ ದೇರ್ ಈಸ್ ಒನ್ನೆಸ್ ಆ್ಯಂಡ್ ಅನ್ಎನಿಮಿಟಿ ಆಫ್ ಕಾಯ ವಾಚ ಆ್ಯಂಡ್ ಮನಸ. ಈ ಥರ ಈ ಕವನ ನಾವೆಲ್ಲರೂ ಒಂದು ಅಂತಕ್ಕಂಥ ಕಾಯ ವಾಚ ಮನಸ ತತ್ವಶಾಸ್ತ್ರವನ್ನು ಸೂಚಿಸುತ್ತೆ, ಕಲಿಸುತ್ತೆ ಅಂತ ನಾವು ಇಲ್ಲಿ ಕಲ್ತ್ಕೋಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕವನದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗಾಗಲೇ 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಾಕಷ್ಟು ಪಾಠಗಳು, ಪದ್ಯಗಳು ಮತ್ತು ಸಪ್ಲಿಮೆಂಟರಿ ರೀಡಿಂಗ್ಗೆ ಸಂಬಂಧಪಟ್ಟಂತೆ ಸಾರಾಂಶದ ವಿಡಿಯೋ ಮತ್ತು ಪ್ರಶ್ನೋತ್ತರ ವಿಡಿಯೋನ ಮಾಡಿದ್ದೀನಿ. ಅವುಗಳನ್ನೆಲ್ಲವನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಜೆಷನ್ಸನ್ನು ಕೊಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ more videos. Thank you all.